ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಹಣ ಇದ್ದವರ ಹಿಂದೆ ಜನ ಇದ್ದರೆ, ನಿಯತ್ತಿದ್ದವರ ಹಿಂದೆ ದೇವರು ಇದ್ದೇ ಇರ್ತಾನೆ. ಖಂಡಿತ ಅಲ್ವಾ ಸ್ನೇಹಿತರೆ? ಸೊ ನಿಮ್ಮ ಹತ್ರ ಏನಾದ್ರು ಹಣ ಇದೆ ಅಂತ ಅಂದರೆ ನೀವು ಕೆಟ್ಟವರೋ ಒಳ್ಳೆಯವರೋ, ಅಥವಾ ನೀವು ಸರಿ ಮಾಡಿರ್ತೀರೋ ತಪ್ಪು ಮಾಡಿರ್ತೀರೋ, ನಿಮ್ಮನ್ನು ಒಳ್ಳೆಯವರು ಅಥವಾ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳೋರು ತುಂಬ ಜನ ಬರ್ತಾರೆ. ಆದರೆ ನಿಜವಾಗ್ಲೂ ಕೂಡ ನೀವು ಮಾಡೋದನ್ನು ತಪ್ಪು ಸರಿ ಅಂತ ಹೇಳಿ ನಿಮ್ಮ ದಾರಿನ ತಿದ್ದಿ ನಿಮ್ಮನ್ನು ಆ ದಾರಿಲಿ ನಡ್ಕೊಂಡು ಹೋಗೋವಂಥವ್ರು ಬರೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ಅದು ದುಡ್ಡಿಗಿರುವಂತಹ ಒಂದು ತಾಕತ್ತು ಅಂತಲೇ ಹೇಳಬಹುದು. ದುಡ್ಡಿದ್ದವ್ರಿಂದೆ ಜನ ಅವ್ರು ಸರಿ ಮಾಡಲಿ ತಪ್ಪು ಮಾಡಲಿ, ಅವ್ರು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಸೊ ಅವ್ರು ತುಂಬಾ ಒಳ್ಳೆಯವರಪ್ಪ, ಅವ್ರು ತುಂಬಾ ಒಳ್ಳೆತನದಿಂದ ಇದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೊಗಳ್ತಾರೆ. ಆದರೆ ನೀವೇನಾದ್ರು ಸ್ವಲ್ಪನಾದರೂ ಕೆಟ್ಟದ್ದು ಮಾಡಿಬಿಟ್ಟು ಅಥವಾ ಸ್ವಲ್ಪ ಒಳ್ಳೆಯದನ್ನೇ ಮಾಡಿರಿ ನೀವು, ಓಕೆನಾ? ನಿಮ್ಮ ಹತ್ರ ದುಡ್ಡಿಲ್ಲದೆ ಇರಿ, ನೀವು ಮಾಡಿದ್ದೆಲ್ಲ ಕಣ್ಣಿಗೆ ಕೆಟ್ಟದಾಗೆ ಕಾಣುತ್ತೆ. ಯಾಕಂದರೆ ನಿಮ್ಮ ಹತ್ರ ದುಡ್ಡಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನೀವು ತಪ್ಪು ಮಾಡಿದ್ರು ಅದನ್ನ ಸರಿ ಅಂತ ಹೇಳ್ತಾರೆ. ಹಾಗಾಗಿ ದುಡ್ಡಿಲ್ಲ ಅಂತ ಅಂದಿದ ತಕ್ಷಣ ನಾವು ಕೆಟ್ಟವರ ಅಥವಾ ನಮಗೇನು ಬೆಲೆನೇ ಇಲ್ವಾ ಜೀವನದಲ್ಲಿ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ಬೆಲೆ ಅನ್ನೋದು ಇದ್ದೇ ಇದೆ. ಅದನ್ನು ನಾವು ನಮಗೆ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಕೆಲವೊಂದು ಸಲ ನಾವು ಏಕೆ ರಿಯಾಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ರೆ, ಸೊ ನಮ್ಮ ಎದುರುಗಡೆ ಇರೋರು ಏನು ಹೇಳ್ತಾ ಇದ್ದಾರೋ ಅದು 100% ನಿಜ ಅಂತ ಹೇಳಿ ನಂಬಕ್ಕೆ ಹೋಗ್ತೀವಿ. ಖಂಡಿತ ಆ ಥರ ಮಾಡಬಾರ್ದು. ಯಾಕಂದರೆ ನಮ್ಮ ಮುಂದಿರೋರು ಏನು ಹೇಳ್ತಾ ಇರ್ತಾರಲ್ವ, ಅವರು ಅವರ ಒಂದು ಅವಶ್ಯಕತೆಗೆ ತಕ್ಕಂತೆ ಹೇಳ್ತಾ ಇರ್ತಾರೆ ಹೊರತು ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ, ನಿಮ್ಮನ್ನು ಅವರು ಹೇಗೆ ಬೆಂಬಲಿಸಬೇಕು ಅನ್ನೋದನ್ನು ಅವ್ರು ಯಾವತ್ತೂ ಕೂಡ ನೋಡೋದಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ಸೊ ಮುಂದೆ ಇರೋರು ನಿಮ್ಮ ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾರೋ ಅಥವಾ ನಿಮಗೆ ಇರುವಂತಹ ಒಂದು ನಂಬಿಕೆನ ಅಥವಾ ನಿಮ್ಮಲ್ಲಿರುವಂತಹ ಒಂದು ವಿಶ್ವಾಸಕ್ಕೆ ಅವರು ಬೆಲೆ ಕೊಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಆನಂತರ ಜೀವನದಲ್ಲಿ ಯಾವ್ದಾದ್ರು ಒಂದು ನಿರ್ಧಾರಗಳನ್ನು ತಗೊಳ್ಳಿ ಅಂತಲೇ ಹೇಳ್ತೀನಿ. ಸುಮಾರು ಸಲ ನಾವು ಹೇಗೆ ಮಾಡ್ತೀವಿ ಅಂದರೆ, ಸೊ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ನೋಡಿಬಿಟ್ಟು, ಇಲ್ಲಪ್ಪ ನನ್ನ ಹತ್ರ ದುಡ್ಡಿರಬೇಕು ಹಾಗಾದರೆ ಮಾತ್ರ ನನಗೆ ರೆಸ್ಪೆಕ್ಟ್ ಕೊಡೋದು ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಜನ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಂದಷ್ಟು ಜನ ಕೆಲವೊಂದು ಕೆಟ್ಟ ದಾರಿನ ಹಿಡಿತಾರೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ. ಆದರೆ ಅದು ಶಾಶ್ವತ ಕೂಡ ಅಲ್ಲ. ಹಾಗೆ ಅದರಿಂದ ನಮಗೆ ನೆಮ್ಮದಿ ಅನ್ನೋದು ಪರ್ಮನೆಂಟಾಗಿ ಖಂಡಿತವಾಗ್ಲೂ ಸಿಗೋದಿಲ್ಲ. 100ಗೆ 100% ಖಂಡಿತ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅಲ್ಲಿ ನಿಮ್ಗೆ ಏನೋ ಒಂದು ಭಯ, ಏನೋ ಒಂದು ಆತಂಕ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಹೇಳೋದು ಅಷ್ಟೇ. ಸೊ ನೀವು ಮಾಡೋ ಕೆಲಸ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟು ನಿಮಗೆ ಜೀವನದಲ್ಲಿ ತೃಪ್ತಿ ಅನ್ನೋದು ಇದ್ದರೆ ಖಂಡಿತವಾಗ್ಲೂ ಅಷ್ಟೇ ಸಾಕಲ್ವಾ? ಅದ್ರ ಮುಂದೆ ಇನ್ನೇನಿದೆ ಜೀವನದಲ್ಲಿ ಹೇಳಿ? ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ.